ಶ್ರೀಗುರುಭ್ಯೋ ನಮಃ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಭಯೋನಿಧಿः. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ಮೃತಿಯಸ್ತು ಭಗವತ್ಕಾರ್ಯಸಾಧಕಃ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾದಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ. ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ तेने ब्रह्महृदाय आदिकवये मुह्यन्ति यं सूरयः. तेजो वारिमृदां यथा विनिमयो यत्र त्रिसर्गो मृषा. धाम्ना स्वेन सदा निरस्तकुहकं सत्यं परं धीमहि. नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये. कृष्णाय वासुदेवाय हरये परमात्मने प्रणतः क्लेशनाशाय ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಇವತ್ತು ಪರಮ ಪವಿತ್ರವಾದ ವೇದವ್ಯಾಸರ ಜಯಂತಿ. ಪರಾಶರ ಋಷಿಗಳು ಮತ್ತು ಸತ್ಯವತಿಯಲ್ಲಿ ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿ ಅವತಾರವನ್ನ ಮಾಡಿ ಮಹಾ ಅನುಗ್ರಹವನ್ನ ಮಾಡಿದವರು ವೇದವ್ಯಾಸರು. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ಅಂತ ತಿಳಿಸಿದಂತೆ ಸಾಕ್ಷಾತ್ ವಿಷ್ಣುವಿನ ರೂಪ ವೇದವ್ಯಾಸ ರೂಪ ಹಾಗೆ ಅಂತ. ಆ ರೀತಿಯಾಗಿ ಪರಮಾತ್ಮ ವೇದವ್ಯಾಸರಾಗಿ ಅವತಾರ ಮಾಡಿ ವೇದಗಳ ವಿಭಾಗ, ವೇದಗಳು ಅದು ಅಪಪಾಠದಿಂದ ತಿರೋಧಾನ ಆಗಿದಂಗೆ ಇರ್ತದೆ. ಸರಿಯಾದ ವೇದದ ಪಾಠ ಸಿಗ್ತಾ ಇಲ್ಲ. ಅಂಥ ವೇದಗಳ ಪಾಠವನ್ನ, ಸರಿಯಾದ ಪಾಠವನ್ನ ಉಪದೇಶ ಮಾಡಿ ದೇವತೆಗಳಿಗೂ ಋಷಿಗಳಿಗೂ, ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಉಪದೇಶ ಮಾಡಿದವರು ವೇದವ್ಯಾಸರು. ಋಷಿಗಳಿಗೂ ಮಾಡಿ ಮನುಷ್ಯರಿಗೂ ಕೂಡ ಆ ತತ್ವಜ್ಞಾನ ಬೇಕು ಎನ್ನುವ ದೃಷ್ಟಿಯಿಂದ ಅವರ ಆಯುಷ್ಯ ಇತ್ಯಾದಿ ಎಲ್ಲವನ್ನೂ ಕೂಡ ಕಂಡು ವೇದಗಳನ್ನ ಸಣ್ಣದಾಗಿ ವಿಭಾಗ ಮಾಡಿದರು. ಋಗ್ವೇದ, ಯಜುರ್ವೇದ, ಸಣ್ಣ ಸಣ್ಣ ಗ್ರಂಥಗಳು, ಸಾಹಿತ್ಯಗಳು, ಸಂಹಿತಾಗಳು ಹಾಗೆ ಅಂತ ಮಾಡಿ ಅದನ್ನಾರು ಓದ್ರಿ ಹಾಗೆ ಅಂತ. ಯಾಕೆ? ವೇದಜ್ಞಾನ ಇಲ್ಲದೆ ಮೋಕ್ಷ ಅಲ್ಲ ಹಾಗೆ ಅಂತ. ಅದು ದೇವರ ನಿಯಮ. ದೇವರು ಒಂದು ನಿಯಮವನ್ನು ಇಟ್ಕೊಂಡಿದ್ದಾನೆ. ಆದರೆ ಅದಕ್ಕೆ ಧಕ್ಕೆ ಬಾರದಂತೆ ವೇದಗಳನ್ನ, ಶಾಸ್ತ್ರಗಳನ್ನ ರಚನೆ ಮಾಡಿ ಕಲಿಯುಗದ ಜನರಿಗೂ ಕೂಡ ಅನುಗ್ರಹ ಮಾಡಿದ ರೂಪ ಅದು ಹಾಗೆ ಅಂತ. ನಂತರ ಮಹಾಭಾರತ, ಬ್ರಹ್ಮಸೂತ್ರ, ಆ ವೇದಗಳ ಅರ್ಥ ನಿರ್ಣಯ ಮಾಡುವುದಕ್ಕಾಗಿ ಬ್ರಹ್ಮಸೂತ್ರ, ವೇದಗಳ ವ್ಯಾಖ್ಯಾನ ರೂಪವಾಗಿ ಮಹಾಭಾರತ, ಪುರಾಣಗಳು ಎಲ್ಲವನ್ನು ಕೂಡ ಸ್ವಾಮಿ ರಚನೆ ಮಾಡಿ ವಿಶೇಷವಾಗಿ ಕಲಿಯುಗದ ಜನರಿಗೆ ಅನುಗ್ರಹ ಮಾಡಿದರು. ದ್ವಾಪರ ಯುಗದ ಕೊನೆಯಲ್ಲಿ ಬಂದರು, ಅವತಾರ ಆದದ್ದು. ವಿಶೇಷವಾಗಿ ಕಲಿಯುಗದ ಜನರಿಗೆ ಅದರ ಲಾಭ ಇದೆ. ಮತ್ತು ನಾವು ಸುಮಧ್ವ ವಿಜಯದಲ್ಲಿ ನೋಡಿದಂತೆ ನಮಗೆ ಮಧ್ವಾಚಾರ್ಯರನ್ನ ಕೊಟ್ಟವರು ಅವರೇ. ಮಧ್ವಾಚಾರ್ಯರಿಗೆ ತತ್ವೋಪದೇಶವನ್ನ ಮಾಡಿದವರು ವೇದವ್ಯಾಸರು. ವೇದವ್ಯಾಸರು ಮಾಡಿ ನೀನು ಹೋಗಿ ಭೂಮಿಗೆ ಹೋಗಿ ಭಾಷ್ಯಗಳನ್ನ ರಚನೆ ಮಾಡು ಹಾಗೆ ಅಂತ ಆದೇಶವನ್ನು ಕೂಡ ನೀಡಿ, ತದನಂತರ ವಿಶೇಷವಾಗಿ ಶ್ರೀಮನ್ ಮಧ್ವರ ಸೇವೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಆ ವೇದವ್ಯಾಸರ ಆಶ್ರಮದಲ್ಲೇ ಮಧ್ವಾಚಾರ್ಯರು ಇರೋದು ಹಾಗೆ ಅಂತ ತಿಳಿದು ಬರ್ತಾ ಇದೆ. ಅಂಥ ಪರಮ ಅನುಗ್ರಹವನ್ನ ಮಾಡಿದವರು ವೇದವ್ಯಾಸರು. ಸದಾ ಅವರ ಸ್ಮರಣೆ ಇರಬೇಕು. ವ್ಯಾಸಾಯ ವಿಷ್ಣು ರೂಪಾಯ ಅಂತಾನೆ ಹೇಳ್ತೀವಿ ನೋಡಿ, ಶ್ಲೋಕ ಅದೇ ಇರೋದು. ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ಹಾಗೆ. ಅಂಥ ಮಹನೀಯರ ವಿಶೇಷವಾದ ಅನಂತ ಸಾಷ್ಟಾಂಗ ನಮಸ್ಕಾರಗಳು ಭಕ್ತಿಪೂರ್ವಕ ಅದನ್ನ ಮಾಡಿ ಕಿಂಚಿತ್ ಭಾಗವತವನ್ನು ನೋಡೋಣ ಇವತ್ತು. ವಿದುರ ಉವಾಚ ಪಿತೃ ದೇವ ಮನುಷ್ಯಾನಾಂ ಆಯುಃ ಪರಂ ಇದಂ ಸ್ಮೃತಂ ಪರೇಶಾಂ ಗತಿಮಾಚಕ್ಷ್ವ ಯೇ ಸ್ಯುಃ ಕಲ್ಪಾತ್ ಬಹಿರ್ವಿದಃ ಹಾಗೆ. ನಾವು ನೋಡಿದ್ದೀವಿ ಎಲ್ಲರಿಗೂ 100 ವರ್ಷ ಆಯುಷ್ಯ ಅಂತ. ಬ್ರಹ್ಮದೇವರಿಂದ ಶುರು ಮಾಡಿ
ಮನುಷ್ಯರ ತನಕ 100 ವರ್ಷನೇ ಆಯುಷ್ಯ. ಆದರೆ ವ್ಯತ್ಯಾಸ ಇಷ್ಟೇ, ಒಂದು ದಿನ ಎಂಬುದು ಏನು ಅಂತ ವ್ಯತ್ಯಾಸ ಇದೆ ನೋಡಿ. ಮನುಷ್ಯಮಾನ ಪ್ರಕಾರ 1 ತಿಂಗಳು ಪಿತೃದೇವತೆಗಳಿಗೆ ಒಂದು ದಿನ ಹಾಗೆ. ಇನ್ನು ದೇವಲೋಕದವರಿಗೆ ಮನುಷ್ಯರ 1 ವರ್ಷ, ಅವರಿಗೆ 1 ದಿನ ಹಾಗೆ. ಇನ್ನು ಬ್ರಹ್ಮಮಾನ ಅದಿನ್ನೂ ವಿಚಾರ ನೋಡಿದರೆ 28 ಮನ್ವಂತರಗಳು ಕಳೀಬೇಕು. ಕಳೆದರೆ 14 ಮನ್ವಂತರ ಹಗಲು, 14 ಮನ್ವಂತರ ರಾತ್ರಿ, ಅದು 1 ದಿನ. ಆ ರೀತಿಯಾಗಿ 100 ವರ್ಷ ಹಾಗೆ ಅಂತ ಅವರಿಗೆ ಲೆಕ್ಕಾಚಾರ. ಒಟ್ಟು ಎಲ್ಲರಿಗೂ ಕೂಡ ಏನು 100 ವರ್ಷದ ಆಯುಷ್ಯ. ಆದ್ರೆ ವರ್ಷಾಂಬಾದಿ ಏನು, ಕಾಲಾವಧಿ ಏನು, ಅದನ್ನ ಕಾಲ ನಿಯಾಮಕನಾಗಿ ಇದ್ದು ಪರಮಾತ್ಮ ವಿಶೇಷವಾಗಿ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಅದರ ಮೇಲೆ ವಿದುರನ ಪ್ರಶ್ನೆ. ಪಿತೃದೇವತೆಗಳ ದೇವತೆಗಳ ಮನುಷ್ಯರ ಆಯುಷ್ಯ ನಮಗೆ ಸ್ಪಷ್ಟ ಆಯಿತು. 100 ವರ್ಷ ಹೇಗೆ ಬರುತ್ತದೆ ಅಂತ ನಾವು ನೋಡಿದ್ದೀವಿ ಹಿಂದೆ. ಇನ್ನು ಪರೇಶಾಂ ಗತಿಮಾಚಕ್ಷ್ವ ಏಸ್ಯು ಕಲ್ಪಾದ್ ಬಹಿರ್ವಿಧ, ಅದಕ್ಕೆ ಬರಿತಾ ಇದ್ದಾರೆ. ಇದಂ ವರ್ಷ ಶತ ಗಣಿತಂ ಆಯುರ್ಮಾನಂ ನೃಣಾಂ ಇತರೇಷಾಂ ದಿನಮಾನಾದಿಕಂ ಚ ಕಲ್ಪ್ಯತೆ ಪ್ರತಿದಿನಂ ಸೃಜ್ಯತೆ ಇತಿ ಕಲ್ಪಾಹ ತ್ರೈಲೋಕ್ಯಂ ತಸ್ಮಾತ್ ಬಹಿಃ. ಅಂದ್ರೆ ಈ ಪಿತೃದೇವತೆಗಳು ಅವರ ಲೋಕದಲ್ಲಿ ಇರುವವರು, ಭೂಲೋಕ, ಭುವರ್ಲೋಕ, ಸ್ವರ್ಲೋಕ ತನಕ ನಮಗೆ ಸ್ಪಷ್ಟ ಆಯಿತು ಅಂತ ಹೇಳ್ತಾರೆ. ಈ ಸ್ವರ್ಲೋಕಕ್ಕಿಂತ ಮೇಲೆ ಲೋಕ ಇದು ನೋಡಿ, ಮಹಾರಾದಿ ಲೋಕ. ಆ ಮಹಾರಾದಿ ಲೋಕಗಳಲ್ಲಿ ಜ್ಞಾನಿಗಳು ಇರ್ತಾರೆ. ಜ್ಞಾನಿನಃ ಸ್ಯುಃ ತೇಷಾಂ ಪರೇಷಾಂ ಉತ್ತಮಾನಾಂ ಗತಿಂ ಸ್ಥಿತಿಂ ದಿನಮಾನಾದಿ ರೂಪಂ. ಅಲ್ಲಿ ಮಹಾರಾದಿ ಲೋಕದಲ್ಲಿ ಇರುವವರ ಆಯುಷ್ಮಾನವನ್ನು ನಮಗೆ ತಿಳಿಸಬೇಕು. ಹಾಗೆ ಇದು ವಿದುರನ ಪ್ರಶ್ನೆ. ಭಗವಾನ್ ವೇದ ಕಾಲಸ್ಯ ಗತಿಂ ಭಗವತೋ ನನು ವಿಶ್ವಂ ವಿಚಕ್ಷತೆ ಧೀರಾಹ ಯೋಗರಾಧ್ಯೇನ ಚಕ್ಷುಷಾ. ಮೈತ್ರೇಯರಿಗೆ ಇದನ್ನ ಹೇಳುವ ಸಾಮರ್ಥ್ಯ ಇದೆಯಾ ಹಾಗೆ ಅಂತ ಒಂದು ಪ್ರಶ್ನೆ ನೋಡಿ. ಪ್ರಶ್ನೆ ಕೇಳಿದ್ರೆ ಯಾರ ಹತ್ರ ಕೇಳಬೇಕು? ಜ್ಞಾನಿಗಳು ಅಂತ ಗೊತ್ತಿದ್ರೆ ಕೇಳಬೇಕು. ಅದಕ್ಕೆ ಮೈತ್ರೇಯರಿಗೆ ಅವರ ಸಾಮರ್ಥ್ಯ ಏನು ಅಂತ ವಿದುರನಿಗೆ ಗೊತ್ತಿದೆ ನೋಡಿ. ಭಗವಾನ್ ಪೂಜ್ಯರಾದ ಮೈತ್ರೇಯರೇ, ಕಾಲಸ್ಯ ಗತಿಂ, ಈ ಕಾಲದ ಗತಿ ಏನು ಹಾಗೆಂಬುದನ್ನ ನೀವು ತಿಳ್ಕೊಂಡಿದ್ದೀರಾ. ವಿಶ್ವಂ ವಿಚಕ್ಷತೆ ಧೀರಾಹ, ಕಾಲಸ್ಯ ಕಾಲಾಂತರ್ಯಾಮಿಯಾದ ಪರಮಾತ್ಮನ ಸ್ಥಿತಿ, ವರುಷ, ಅಳತೆ ಎಲ್ಲವನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ. ಕುತಃ ಯಸ್ಮಾತ್ ಧೀರಾಹ ಭವದಾದೇಹ, ನಿಮ್ಮಂತಹ ಜ್ಞಾನಿಗಳು ಯೋಗಾರಾಧ್ಯೇನ ಯೋಗ ಸಿದ್ಧೇನ ಚಕ್ಷುಷ ಅಂತ ಬರೀತಾರೆ ನೋಡಿ. ಆ ದಿವ್ಯ ಕಣ್ಣು ನಿಂಬುದು. ಆ ಜ್ಞಾನ ಹೇಗೆ ಬಂತು ಹಾಗೆ ಅಂದ್ರೆ ಯೋಗಸಿದ್ಧವಾದ ಜ್ಞಾನ ನಿಂಬುದು. ಯೋಗಸಿದ್ಧ ಅಷ್ಟು ತಪಸ್ಸನ್ನ ಮಾಡಿರ್ತಾರೆ ಆ ಮೈತ್ರೇಯರು, ಅದರಿಂದ ಅಂಥ ಜ್ಞಾನ ಬರ್ತದೆ. ಸಾಮಾನ್ಯವಾಗಿ ನಾವು ಹಿಂದೆನೂ ನೋಡಿದ್ದೀವಿ, ಬ್ರಹ್ಮದೇವರು ಹೇಳಿದರು, ಇಷ್ಟು ವರ್ಷ ನಾನು ತಪಸ್ ಮಾಡಿದರ ಫಲದಿಂದ ನನಗೆ ಜ್ಞಾನ ಬಲ ಎಲ್ಲವೂ ಕೂಡ ಹೆಚ್ಚಾಯಿತು ಹಾಗೆ ಅಂತ. ತಪಸ್ ಮಾಡಿದಷ್ಟು ಬಲ ಜ್ಞಾನ ಇದೆಲ್ಲ ಹೆಚ್ಚಾಗ್ತದೆ. ಮೈತ್ರೇಯರದು ಅದೇ. ಯೋಗಾಭ್ಯಾಸ ಮಾಡಿ ಯೋಗಾಭ್ಯಾಸ ಅಂದ್ರೆ ನಾವು ಮಾಡುವ ಯೋಗಾಭ್ಯಾಸ ಇಲ್ಲ ಅದು. ಈ ಆಸನ ಇತ್ಯಾದಿಗಳು ಅಷ್ಟೇ ಸೀಮಿತ ಅಲ್ಲ ಅದು. ಅದು ಸರಿಯಾಗಿ ವೇದಗಳ ವಿಚಾರ ಮಾಡಿ ತಪಸ್ಸನ್ನ ಮಾಡೋದು ಹಾಗೆ ಅಂತ ತಪಸ್ಸಿನ ಸಾಮರ್ಥ್ಯದಿಂದ ಎಲ್ಲವನ್ನು ನೀವು ಪಡೆದಿದ್ದೀರಾ. ಜ್ಞಾನದೃಷ್ಟಿಯಾ ಅಂತ ಹೇಳ್ತಾರೆ. ವಿಶ್ವಂ ಎಲ್ಲವನ್ನು ಕೂಡ ವಿಚಕ್ಷತೆ ವಿಶೇಷೇನ ಪಶ್ಯಂತಿ. ಆ ಯೋಗ ಸಿದ್ಧಿಯ ಫಲಿತಾಂಶ ಏನು ಹಾಗೆ ಅಂದ್ರೆ ಆ ಯೋಗ ಸಾಮರ್ಥ್ಯದಿಂದ ಎಲ್ಲವನ್ನು ಕೂಡ ನೀವು ಕಾಣ್ತೀರ. ದಿವ್ಯ ಚಕ್ಷುಷು ನಿಮ್ಮದು, ದಿವ್ಯ ಜ್ಞಾನ, ಅದರಿಂದ ನೀವು ಎಲ್ಲವನ್ನು ತಿಳಿತೀರಾ ಹಾಗೆ ಅಂತ. ಅದರಿಂದ ನಿಮಗೆ ಹೇಳುವ ಸಾಮರ್ಥ್ಯ ಇದೆ, ಅದನ್ನ ತಿಳಿಸಿಕೊಡಿ ಹಾಗೆ. ನಾವು ಹಿಂದೆ ನೋಡಿದ್ದು ಬ್ರಹ್ಮಮಾನವನ್ನ
ಇನ್ನು ಪೂರ್ತಿ ಹೇಳಿಲ್ಲ. ಬ್ರಹ್ಮಮಾನ ನಾವು ಏನು 14 ಮನ್ವಂತರ ಹಗಲು 14 ಮನ್ವಂತರ ರಾತ್ರಿ ಅಂತ ಹೇಳಿದ್ದೀವಿ, ಅದನ್ನ ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಮೈತ್ರೇಯ ಉವಾಚ, ಮೈತ್ರೇಯರು ಹೇಳ್ತಾರೆ, ಕೃತಂ ತ್ರೇತಾ ದ್ವಾಪರಂ ಚ ಕಲಿಶ್ಚೇತಿ ಚತುರ್ಯುಗಂ ದಿವ್ಯೈಃ ದ್ವಾದಶ ಸಹಸ್ರೈಃ ವರ್ಷೈಃ ಸಾಧು ನಿರೂಪಿತಂ ಚತ್ವಾರಿ ತ್ರೀಣಿ ದ್ವೇ ಚೈಕಂ ಕೃತಾದಿಷು ಯಥಾಕ್ರಮಂ ಸಂಖ್ಯಾಥಾನಿ ಸಹಸ್ರಾಣಿ ದ್ವಿಗುಣಾನಿ ಶತಾನಿ ಚ. ಹಾಗೆ ಅಂದ್ರೆ ತ್ರೈಲೋಕ್ಯಾದ್ ಬಹಿಃ ಸ್ಥಿತಾನಾಂ ದಿನಾದಿಮಾನಂ, ಈ 3 ಲೋಕದ ಹೊರಗೆ ಅನೇಕ ಲೋಕಗಳಿದೆ, ಆ ಲೋಕದಲ್ಲಿ ಇರುವವರ ದಿನಮಾನ ಅಂದ್ರೆ ಒಂದು ದಿನದ ಅಳತೆ, ಅದನ್ನ ವಕ್ಷ್ಯನ್ ಹೇಳ್ತಾ ಮೈತ್ರೇಯರು ಆದೌ ಆರಂಭದಲ್ಲಿ ತಾವತ್ ಕೃತಾದಿ ಚತುರ್ಯುಗಾಣಾಂ ತತ್ತದ್ ಸಂಧ್ಯಾಕಾಲಾನಾಂ ಚ ಪರಿಮಾಣಂ ಭಕ್ತಿ. ಯುಗದ ಪರಿಮಾಣ ಏನು ಹಾಗೆ ಅಂತ ನಾವು ನೋಡಿದೀವಿ. 12 ತಿಂಗಳು ಸೇರಿದ್ರೆ 1 ವರ್ಷ ಹಾಗೆ ಅಂತ ಅಷ್ಟಕ್ಕೆ ನಿಲ್ಲಿತ್ತು. ಈ ರೀತಿಯಾಗಿ 100 ವರ್ಷಗಳು ಕಳೆದ್ರೆ ಮನುಷ್ಯರ ಆಯುರ್ಮಾನ ಹಾಗೆ. ಅದರ ಮೇಲೆ ಪ್ರಶ್ನೆ, ವರ್ಷಗಳು ಒಂದಿಷ್ಟು ವರ್ಷಗಳು ಸೇರಿದ್ರೆ ಏನಾಗುತ್ತದೆ ಹಾಗೆ ಅಂದ್ರೆ ಅದು ಯುಗ ಅಂತ ಆಗ್ತದೆ ಅಂತ ಹೇಳ್ತಾರೆ. ಅದನ್ನ ಹೇಳಕ್ ಹೊರಟಿದ್ದಾರೆ. ಆ ಯುಗಗಳ ವಿಸ್ತೃತ ಮತ್ತು ಒಂದು ಯುಗ ಇನ್ನೊಂದು ಯುಗ ಎರಡರ ಮಧ್ಯದಲ್ಲಿ ಸಂಧಿಕಾಲ ಅಂತ ಇರುತ್ತದೆ. ಹೇಗೆ ರಾತ್ರಿ ಕಳೆದ ಮೇಲೆ ಬೆಳಿಗ್ಗೆ ಬರುವಾಗ ಸಂಧ್ಯಾಕಾಲ ಇರುತ್ತದೋ, ಅದೇ ತರ ಹಗಲು ಮುಗಿದು ರಾತ್ರಿ ಬರುವಾಗ ಹೇಗೆ ಸಂಧ್ಯಾಕಾಲ ಇರುತ್ತದೋ, ಅದೇ ತರ ಸ್ವಲ್ಪ ಶಾರ್ಟ್ ಡ್ಯೂರೇಷನ್ ಇರುತ್ತದೆ. ಒಂದು ಡೇ ಅಂಡ್ ನೈಟ್ ಬರುವಾಗ ಸಂಧ್ಯಾಕಾಲ ಅಂತ ಒಂದು 30-45 ನಿಮಿಷ ಅಂತ ಇರುತ್ತದೆ. 6ರಿಂದ 6:30 ಅಥವಾ 5:30 6:30 ಅಂತ ಇಟ್ಕೋಬಹುದು ಸಂಧ್ಯಾಕಾಲ ಹಾಗೆ ಅಂತ. ಅದು ಬೆಳಿಗೂ ಅಷ್ಟೇ, ರಾತ್ರಿಯೂ ಸಾಯಂಕಾಲವೂ ಅಷ್ಟೇ ಹಾಗೆ. ಆ 1 hour ಡ್ಯೂರೇಷನ್ ಅಪ್ರಾಕ್ಸಿಮೇಟ್ಲಿ ಇಟ್ಕೋಬಹುದು. ಹೇಗೋ ಅದೇ ತರ ಒಂದೊಂದು ಯುಗ ಆದ ಮೇಲೂ ಕೂಡ ಏನಿರುತ್ತದೆ, ಸಂಧ್ಯಾ ವರ್ಷಗಳು ಅಂತ ಇರುತ್ತದೆ. ಯುಗದ ವರ್ಷ ಬೇರೆ, ಸಂಧ್ಯಾಕಾಲದ ವರ್ಷಗಳು ಬೇರೆ ಹಾಗೆ. ವರ್ಷದಲ್ಲೇ ನಾವು ಅದನ್ನು ಕೂಡ ಅಳತೆ ಮಾಡೋದು. ನಿರೂಪಿತಂ ವಿದ್ವದ್ವಿಹಿ, ಅದನ್ನ ನಾನು ಮೊದಲು ತಿಳಿಸ್ತೇನೆ ಅಂತ ಮೈತ್ರೇಯರು ಹೇಳ್ತಾರೆ. ಇದನ್ನ ಜ್ಞಾನಿಗಳು ತಿಳಿಸಿಕೊಟ್ಟಿದ್ದಾರೆ, ಅದನ್ನ ತಿಳಿಸ್ತೇನೆ ಹಾಗೆ ಅಂತ. ಚತ್ವಾರಿ ತ್ರೀಣಿ ದ್ವೇ ಚ ಏಕಂ ಕೃತಾದಿಷು ಯಥಾಕ್ರಮಂ 12,000 ವರ್ಷಾಣಾಂ ಚತುರ್ಷು ಯುಗೇಷು 3,000 ರೂಪೈಃ ಚತುರ್ಭಿಃ ಭಾಗೈಃ ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಕೃತಯುಗೆ ಹಾಗೆ ಅಂದ್ರೆ 4,000 ದೇವಮಾನದ ಪ್ರಕಾರ 4,000 ವರ್ಷ ಅಂತ ನೋಡಿ. ಒಟ್ಟು ಕೃತ ತ್ರೇತ ದ್ವಾಪರ ಕಲಿ ಸೇರಿದ್ದು 12 ದೇವಮಾನ. ದೇವಮಾನದ ಪ್ರಕಾರ 12,000 ವರ್ಷಗಳು 4 ಯುಗ ಸೇರಿ ಹಾಗೆ ಅಂತ. ಅದು ಹೇಗೆ ಹಾಗೆ ಅಂದ್ರೆ ಕೃತಯುಗ 4,000 ವರ್ಷ, ತ್ರೇತಾಯುಗ 3 ಅಂದ್ರೆ 3,000 ವರ್ಷ, ದ್ವಾಪರ 2,000 ವರ್ಷ, ಕಲಿಯುಗ 1,000 ವರ್ಷ. ಒಟ್ಟು ಎಷ್ಟಾಯ್ತು? 4, 3, 2, 1 ಹಾಗೆ ಅಂತ ಒಟ್ಟು 10,000 ವರ್ಷ ಆಯ್ತು. ಇನ್ನು ಸಂಧ್ಯಾಕಾಲವನ್ನ 2 ಭಾಗ ಮಾಡ್ತಾರೆ. ಅಂದ್ರೆ ಯುಗದ ಆರಂಭದಲ್ಲಿ ಬರತಕ್ಕ ಸಂಧ್ಯಾಕಾಲ, ಯುಗದ ಕೊನೆಯಲ್ಲಿ ಬರೋದು ಸಂಧ್ಯಾಕಾಲ ಹಾಗೆ. ಕೊನೆಯಲ್ಲಿ ಬರೋದನ್ನ ಸಂಧ್ಯಾಂಶ ಅಂತ ಕರೀತಾರೆ. ಆರಂಭದಲ್ಲಿ ಬರೋದು ಸಂಧ್ಯಾಕಾಲ ಆದ ಮೇಲೆ ಆ ಯುಗ ಸ್ಟಾರ್ಟ್ ಆಗ್ತದೆ. ಆ ಯುಗದ ಕೊನೆಯಲ್ಲಿ ಬರೋದು ಮತ್ತು ಸಂಧ್ಯಾಂಶ ಅಂತ ಕರೀತಾರೆ. ಸಂಧ್ಯಾಂಶ ಅದು ಎಷ್ಟು ಅಂತ ನೋಡಿದ್ರೆ, ಕೃತಯುಗಕ್ಕೆ 400 ದೇವಮಾನ ವರ್ಷದ ಪ್ರಕಾರ ಸಂಧಿಕಾಲ, ಅದಾದ ಮೇಲೆ 4,000 ವರ್ಷ
ಯುಗದ ಪರಿಮಾಣ ಮತ್ತು ಸಂಧಿ ಅಂಶ ಅದು ಮತ್ತೆ 400 ದೇವಮಾನ ವರ್ಷ ಅಂತ ಹೇಳ್ತಾರೆ. ಈ ರೀತಿಯಾಗಿ ನೋಡಿದರೆ ಆ ಸಂಧ್ಯಾ ಕಾಲ ಅಂತ ಏನಿದೆ ಅದು 400 ವರ್ಷ ಕೃತಯುಗದ ಆರಂಭದಲ್ಲಿ, ತ್ರೇತಾಯುಗದಲ್ಲಿ 300, ದ್ವಾಪರದಲ್ಲಿ 200, ಕಲಿಯುಗದಲ್ಲಿ 100 ವರ್ಷ ದೇವಮಾನ ವರ್ಷ ಸಂಧ್ಯಾ ಕಾಲ ಅಂತ. ಅದೇ ತರ ಅದಾದ ಮೇಲೆ ಯುಗ ನಡೀತದೆ. ಅದಾದ ಮೇಲೆ ಮತ್ತೆ ಸಂಧಿ ಅಂಶ, ಕೊನೆಯಲ್ಲಿ ಕೂಡ ಅದೇ ತರ ಮತ್ತೆ 400 ವರ್ಷ ದೇವಮಾನ ವರ್ಷ ಕೃತಯುಗದ ಸಂಧಿಕಾಲ, ಸಂಧ್ಯಾಂಶ ಕಾಲ, ತ್ರೇತಾಯುಗದ 300 ವರ್ಷ ದೇವಮಾನ ವರ್ಷ ಸಂಧ್ಯಾಂಶ ಕಾಲ, ದ್ವಾಪರ ಯುಗ ಆದ ಮೇಲೆ 200 ದೇವಮಾನ ವರ್ಷ ಸಂಧ್ಯಾಂಶ ಕಾಲ, ಕಲಿಯುಗ ಆದ ಮೇಲೆ 100 ದೇವಮಾನ ವರ್ಷ ಸಂಧ್ಯಾಂಶ ಕಾಲ ಅಂತ. ಸೊ ಆರಂಭದಲ್ಲಿ 1000 ವರ್ಷ ಬರುತ್ತದೆ. ಸಂಧ್ಯಾಂಶ ಅಂತ ಯುಗ ಆದ ಮೇಲೆ ಮತ್ತೆ 1000 ವರ್ಷ ಬರುತ್ತದೆ. ಈ ರೀತಿಯಾಗಿ ಒಟ್ಟು ಯುಗಗಳು 10,000 ವರ್ಷ. ಪೂರ್ವಯುಗ ಅಂದ್ರೆ ಯುಗಕ್ಕಿಂತ ಮೊದಲು ಬರುವ ಸಂಧ್ಯಾಕಾಲ ಅದು 1000 ವರ್ಷ ಇರುತ್ತದೆ. ಒಟ್ಟು 4 ಯುಗವನ್ನು ಸೇರಿಸಿ ಯುಗ ಆದ ಮೇಲೆ ಬರತಕ್ಕ ಸಂಧ್ಯಾಂಶ ಕಾಲ ಅದು 1000 ವರ್ಷ ಬರುತ್ತದೆ. ಒಟ್ಟು 12,000 ವರ್ಷ ಅಂತ ಬ್ರೇಕಪ್ ಅನ್ನು ನಾವಿಂಗ ತಿಳ್ಕೋಬೇಕು. ಹಾಗೆ ಸಂಧ್ಯಾಂಶಯೋರಂತರೇಣ ಯಃ ಕಾಲ ಶತಸಂಖ್ಯೆಯೋ ತಮೇವಾಹುರ್ಯುಗಂ ತಜ್ಞ ಯತ್ರ ಧರ್ಮೋ ವಿಧೀಯತೆ. ಈ ಸಂಧಿ ಮತ್ತು ಸಂಧಿ ಅಂಶ ಈ ಎರಡು ಕಾಲದ ಮಧ್ಯದಲ್ಲಿ ಇರುವುದನ್ನ ಯುಗ ಅಂತ ಕರೀತಾರೆ. ಆ ಯುಗ ಅಂದ್ರೆ ಅದು ಸಂಧಿಕಾಲವನ್ನ ಯುಗ ಅಂತ ಕರೆಯೋದಿಲ್ಲ. ಸಂಧಿಕಾಲ, ಎರಡು ಸಂಧಿಕಾಲ ಮಧ್ಯದಲ್ಲಿ ಇರುವ ಆ ಕಾಲಾವಧಿಯನ್ನ ಯುಗ ಅಂತ ಕರೀತಾರೆ. ಆ ಯುಗದ ಪರಿಮಾಣವನ್ನು ಹೇಳಿದರು. 4,000 ವರ್ಷ, 3,000 ವರ್ಷ, 2,000 ವರ್ಷ, 1,000 ವರ್ಷ ದೇವಮಾನದ ಪ್ರಕಾರ. ಆ ಯುಗದಲ್ಲಿ ಯಾರು ಏನು ಮಾಡಬೇಕು ಹಾಗೆ ಅಂತ ವರ್ಣಾಶ್ರಮ ವಿಹಿತ ಧರ್ಮ ಇದೆ. ಯಾವ ಯುಗದಲ್ಲಿ ಇರತಕ್ಕ ಮನುಷ್ಯರು ಏನು ಮಾಡಬೇಕು ಹಾಗೆ ಅಂತ ಅದನ್ನೇ ವರ್ಣಾಶ್ರಮ ಧರ್ಮ ಅಂತ ಹೇಳೋದು. ಅದು ಯುಗಕ್ಕೆ ಸಂಬಂಧಪಟ್ಟಂತೆ ಇರುತ್ತದೆ. ಒಂದೊಂದು ಯುಗಕ್ಕೂ ವ್ಯತ್ಯಾಸ ಆಗ್ತಾ ಹೋಗ್ತದೆ ಅಂತ ಅರ್ಥ. ಕೃತಯುಗದ ವರ್ಣಾಶ್ರಮ ಧರ್ಮಗಳೇ ಬೇರೆ ಇರುತ್ತದೆ ಹಾಗೆ ಅಂತ ಒಟ್ಟು. ಅದರ ಬಗ್ಗೆ ಹೇಳ್ತಾ ಇದ್ದಾರೆ ನೋಡಿ. ಧರ್ಮಶ್ಚತುಷ್ಪಾನ್ ಮನುಜಾತ್ ಕೃತೆ ಸಮನುವರ್ತತೆ ಸಯೇವಾನ್ಯೇಷ್ವಧರ್ಮೇನ ವೇತಿ ಪಾದೇನ ವರ್ಧತ. ಧರ್ಮ ಚತುಷ್ಪಾತ್, ಯುಗಧರ್ಮ ಸ್ಥಿತಿಯನ್ನ ಹೇಳ್ತಾ ಇದ್ದಾರೆ. ಈ ಧರ್ಮ ಅದು 4 ಪಾದ ಇದೆ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ 4 × 25% ಅಂತ 100% ಅನ್ನ ಈ ರೀತಿಯಾಗಿ ಬ್ರೇಕಪ್. ಏನದು? ತಪಸ್ಸು, ಸತ್ಯ, ದಯ, ಶೌಚ ಹಾಗೆ ಈ ರೀತಿಯಾಗಿ 4 ಪಾದಗಳು. ಇದು ಚೆನ್ನಾಗಿದ್ರೆ ಧರ್ಮ ಚೆನ್ನಾಗಿದೆ ಅಂತ ಅರ್ಥ. ಈ 4 ಚೆನ್ನಾಗಿಲ್ಲ ಒಬ್ಬ ಮನುಷ್ಯನಲ್ಲಿ, ಅದು ಮನುಷ್ಯನಲ್ಲಿ ಇರಬೇಕು, ಮನೆಯಲ್ಲಿರುವ ಪ್ರತಿಯೊಂದು ಮನುಷ್ಯರಲ್ಲೂ ಇರಬೇಕು, ಇಡೀ ಫ್ಯಾಮಿಲಿಯಲ್ಲಿ ಇರಬೇಕು, ಇಡೀ ರಾಜ್ಯದಲ್ಲಿ ಇರಬೇಕು, ಇಡೀ ದೇಶದಲ್ಲಿ ಇರಬೇಕು ಹಾಗೆಂತ. ಆಗ ಧರ್ಮ ಚೆನ್ನಾಗಿದೆ ಅಂತ ಅರ್ಥ. ಯಾರೋ ಒಂದು ಮನೆಯಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಇದ್ರೆ ಅದನ್ನ ಧರ್ಮ ಚೆನ್ನಾಗಿದೆ ಅಂತ ಹೇಳಿಕ್ ಬರೋದಿಲ್ಲ. ಮನುಜಾನ್ ಉದ್ದೇಶ್ಯ ಸಯೇವ ಅನ್ಯೇಷು ತ್ರೇತಾದಿ ಯುಗೇಶು. ಈ ರೀತಿಯಾಗಿ ಸತ್ಯಾದಿ ರೂಪ ಚತುಷ್ಪಾತ್ ಸಂಪೂರ್ಣ 4 ಕಾಲಿನಿಂದ ಇರಬೇಕು. ಅದನ್ನು ಹೇಳ್ತಾರೆ. ಕೃತಯುಗದಲ್ಲಿ 4 ಕಾಲಿನಿಂದಲೂ ಧರ್ಮ ಇರುತ್ತದೆ. ತ್ರೇತಾಯುಗದಲ್ಲಿ 3 ಕಾಲಿನಿಂದ ಧರ್ಮ ಇರುತ್ತದೆ. ಅಂದ್ರೆ 3/4 ಧರ್ಮ ಇರುತ್ತದೆ ಅಂತ.
ದ್ವಾಪರ ಯುಗದಲ್ಲಿ 2 ಪಾದದಲ್ಲಿ ಧರ್ಮ ಇರುತ್ತದೆ ಹಾಗೆ ಅಂತ, ಕಲಿಯುಗದಲ್ಲಿ ಒಂದೇ ಪಾದ, ಸತ್ಯ ಎನ್ನತಕ್ಕ ಒಂದೇ ಪಾದ. ಆದರೆ ಕಲಿಯುಗದಲ್ಲಿ ಆ ಧರ್ಮವನ್ನು ಕೂಡ ಸತ್ಯ ಹೇಳ್ತೀವಿ ಅಂತ ಸುಳ್ಳೇ ಹೇಳ್ತಾ ಹೋದ್ರೆ ಆ ಧರ್ಮವು ಕೂಡ ಕಲಿ ಕ್ಷೀಣ ಮಾಡುವುದಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಧರ್ಮಶ್ಚತುಷ್ಪಾತ್ ಮನುಜಾನ್ ಕೃತೆ ಸಮನುವರ್ತತೆ ಸಯೇವ ಅನ್ಯೇಷು ಅಧರ್ಮೇನ ವೇತಿ ಪಾದೇನ ವರ್ಧತ. ತ್ರೈಲೋಕ್ಯಾತ್ ಯುಗ ಸಾಹಸ್ರಂ ಬಹಿರಾ ಬ್ರಹ್ಮಣೋ ದಿನಂ ತಾವತ್ಯೇವ ನಿಶಾತಾತ ಯನ್ನಿಮೀಲತಿ ವಿಶ್ವಸೃಕ್. ಹಾಗೆ ಏವಂ ಉಪಯುಕ್ತಂ ಉಕ್ತ್ವಾ, ಅದರಿಂದ ಅವರ ಪ್ರಶ್ನೆಗೆ ಇಷ್ಟು ಉತ್ತರವನ್ನ ಹೇಳಿ, ಅಂದ್ರೆ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಯುಗದ ಒಂದು ಪರಿಣಾಮವನ್ನ ಹೇಳಿ, ಅವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನ ಹೇಳ್ತಾ ಇದ್ದಾರೆ. ತ್ರೈಲೋಕ್ಯಾತ್ ಬಹಿಹಿ ಅಂದ್ರೆ ಮಹರ್ಲೋಕಮಾರಭ್ಯ ಬ್ರಹ್ಮಣಃ ಸತ್ಯಲೋಕ ಪರ್ಯಂತಂ ಹಾಗೆ ಅಂತ ಹೇಳ್ತಾರೆ. ಮಹರ್ಲೋಕದಿಂದ ಪ್ರಾರಂಭ ಮಾಡಿ ಸತ್ಯಲೋಕದಲ್ಲಿ ಇರತಕ್ಕ ಜನರ ಕಾಲದ ಪರಿಮಾಣ ಅದನ್ನ ಹೇಳ್ತಾ ಇದ್ದಾರೆ. ಯುಗ ಸಾಹಸ್ರಂ ಅಂದ್ರೆ ಚತುರ್ಯುಗ ಸಾಹಸ್ರಂ ದಿನ ಮುಚ್ಚತೆ. ಈ 4 ಯುಗ ಕಳೆದ್ರೆ ಅದು ಒಂದು ದಿನ ಅಂತ. ಅಂದ್ರೆ ಚತುರ್ಯುಗ ಸಾಹಸ್ರಂ, ಈ 4 ಯುಗ 1000 ಬಾರಿ ತಿರುಗಬೇಕಂತ. ದೇವಮಾನದ ಪ್ರಕಾರ ಏನ್ ನಾವು ನೋಡಿದೀವಿ 12,000 ವರ್ಷ ಹಾಗೆ ಅಂತ. ಇದು 4 ಬಾರಿ ತಿರುಗಿದ್ರೆ ಮಹರ್ಲೋಕದಿಂದ ಪ್ರಾರಂಭ ಮಾಡಿ ಸತ್ಯಲೋಕದ ಜನರಿಗೆ ಹಗಲು, ಅಷ್ಟೇ 4 ಬಾರಿ ಈ ಚತುರ್ಯುಗ ತಿರುಗಿದ್ರೆ ಅಂದ್ರೆ 48,000 ದೇವಮಾನ ವರ್ಷ ಪ್ರಕಾರ ಆದರೆ ಅದು ಅವರಿಗೆ ರಾತ್ರಿ ಹಾಗೆ. ಇದು ಒಂದು ದಿನ ಹಾಗೆ, ಹಗಲು ರಾತ್ರಿ. ಈ ರೀತಿಯಾಗಿ 30 ದಿನ ಆದರೆ ಒಂದು ಮಾಸ, 12 ಮಾಸಗಳಾದರೆ ಒಂದು ವರ್ಷ, 100 ವರ್ಷಗಳ ಕಳೆದರೆ ಅವರ ಆಯುಷ್ಯ ಹಾಗೆ ಅಂತ ಈ ರೀತಿಯಾಗಿ ಆ ವಿದುರನ ಪ್ರಶ್ನೆಗೆ ಉತ್ತರವನ್ನು ಹೇಳ್ತಾ ಇದ್ದಾರೆ. ದಿನ ಮುಚ್ಚತೆ ತಾವತ್ತೇವ ಚತುರ್ಯುಗ ಸಹಸ್ರೈವ. ಈ ಚತುರ್ಯುಗ 12,000 ವರ್ಷ ಅಂತ ಏನು ಹೇಳಿದೀವಿ, ಅದು 1000 ಬಾರಿ ತಿರುಗಬೇಕು, 4 ಬಾರಿ ಅಲ್ಲ. ಅದರಿಂದ ಎಷ್ಟಾಯ್ತು? 12,000 ಇಂಟು 1000 ಅಷ್ಟು ತಿರುಗಿದರೆ ಅವರಿಗೆ ಹಗಲು. 12,000 ಇಂಟು 1000 ದೇವಮಾನ ಪ್ರಕಾರ ತಿರುಗಿದರೆ ಅಷ್ಟೇ ರಾತ್ರಿ ಹಾಗೆ ಅಂತ. ಚತುರ್ಯುಗ ಸಾಹಸ್ರ ಅಂತ ಇದೆ. ಅದಾದ ಮೇಲೆ ರಾತ್ರಿ ಆದ ಮೇಲೆ ಹಗಲು ಆದ ಮೇಲೆ ಯದ್ಯಸ್ಯ ವಿಶ್ವಸೃಕ್ ಬ್ರಹ್ಮ ನಿಮೀಲತಿ ಚಕ್ಷು ನಿಮೀಲನಂ ಕರೋತಿ ಅಂದ್ರೆ ಸ್ವಪಿತಿ ಇತಿ ಯಾವತ್. ಅದಾದ ಮೇಲೆ ಬ್ರಹ್ಮದೇವರು ಮಲಗಿ ಬಿಡ್ತಾರೆ, ರಾತ್ರಿಯಲ್ಲಿ ಮಲಗಿ ಬಿಡ್ತಾರೆ ಹಾಗೆ ಅಂತ ಅರ್ಥ. ಹಗಲೊತ್ತು ಸೃಷ್ಟಿಯ ಕಾರ್ಯ ನಡೀತಾ ಇರ್ತದೆ, ರಾತ್ರಿ ಹೊತ್ತು ಬ್ರಹ್ಮದೇವರು ಮಲಗಿ ಬಿಡ್ತಾರೆ ಹಾಗೆ ಅಂತ ಅರ್ಥ ಹೊತ್ತು. ನಿಶಾವಸಾನ ಆರಬ್ಧೋ ಲೋಕಕಲ್ಪೋ ನ ವರ್ತತೆ ಯಾವದ್ದಿನಂ ಭಗವತೋ ಮನೋಭುಂಜಶ್ಚತುರ್ದಶ. ಇನ್ನು ತತ್ರ ದಿನಸ್ಥಿತಿ ಮಾಹ. ಇಲ್ಲಿಂದ ಒಂದು 4 ಶ್ಲೋಕದಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಲೋಕಾನಾಂ ಭೂರಾದೀನಾಂ ಜನಾನಾಂ ಕಲ್ಪಃ ಸೃಷ್ಟ್ಯಾದಿ ರೂಪಃ ತಾವತ್ ಅನುವರ್ತತೆ ಯಾವತ್ ಭಗವತೋ ಬ್ರಹ್ಮಣಃ ದಿನಂ ಸ್ಯಾತ್. ಎಲ್ಲಿ ಭೂರಾದಿಗಳ ಸೃಷ್ಟಿಯಾಗಿ ಅಲ್ಲಿದ್ದ ಜನರನ್ನೆಲ್ಲ ಸೃಷ್ಟಿ ಮಾಡ್ತಾರೆ, ಆಗ ಅದು ಬ್ರಹ್ಮದೇವರ ಹಗಲೊತ್ತು ಅಂತ ತಿಳಿಬೇಕು ಹಾಗೆ. ಅಂದ್ರೆ ಏನರ್ಥ? ಬ್ರಹ್ಮದೇವರ ಹಗಲೊತ್ತಿನಲ್ಲಿ ಜನರಾದಿ
ಸಾರಿ ಭೂರಾದಿ ಲೋಕದಲ್ಲಿ ಇರತಕ್ಕ ಜನರ ಸೃಷ್ಟಿಯಾಗುತ್ತದೆ ಅಂತ ಅರ್ಥ. ಚತುರ್ದಶ ಮನೋನ್ ಭುಂಜನ್ ಭುಂಜಾನಂ. ಅದೇ ಬ್ರಹ್ಮದೇವರ ಒಂದು ದಿನ ಅಂದ್ರೆ ಅದು ಹಗಲೊತ್ತು. ಹಾಗೆಂದ್ರೆ ಎಷ್ಟು? 14 ಮನುಗಳು ಬಂದು ಹೋಗಬೇಕು ಅಂತ ಹೇಳ್ತಾರೆ. 14 ಮನುಗಳು ಬಂದು ಹೋದ್ರೆ ಅದು ಬ್ರಹ್ಮದೇವರ ಹಗಲು. ಹಾಗೆ ನಾನು ಅತ್ರ ಕಥಂ ಜಡಸ್ಯ ದಿನಸ್ಯ ಭೋಕ್ತೃತ್ವ ಮುಚ್ಚತೆ. ಅಂದ್ರೆ ಈ ಬ್ರಹ್ಮದೇವರ ಏನು ಹಗಲು ಅಂತ ಇದೆ ಕಾಲ, ಅದು ಈ ಹಗಲೊತ್ತು ಏನ್ ಮಾಡ್ತಾ ಇದೆ? 14 ಜನರನ್ನ ಭೋಗ ಮಾಡುತ್ತದೆ, ಅಂದ್ರೆ ತಿಂದು ಬಿಡುತ್ತದೆ ಹಾಗೆ ಅಂತ ಅರ್ಥ. ಅಂದ್ರೆ ಏನರ್ಥ? 14 ಮನುಗಳು ಕಳೆದು ಹೋದ್ರೆ ಹಗಲೊತ್ತು ಮುಗೀತದೆ ಅಂತ ಅರ್ಥ ಅಲ್ಲ. ಅದು ಕಾಲ, ಅದು ಜಡ, ಅದು ಭೋಕ್ತೃತ್ವ, ಅದು ಭೋಗ ಮಾಡುತ್ತದೆ, ತಿನ್ನುತ್ತದೆ ಹಾಗೆ ಅಂತ ಹೇಗೆ ಹೇಳೋದು? ಹಾಗೆ ಅಂತ ಪ್ರಶ್ನೆ. ಭಾಗವತ ಹಾಗೆ ಇದೆ, ಮನೋನ್ ಭುಂಜಸ್ ಚತುರ್ದಶ ಹಾಗೆ ಅಂತ ಇದೆ. ಅದಕ್ಕೆ ಆಚಾರ್ಯರು ಹೇಳಿದರು, ದಿನಸ್ಥಃ ಭಗವಾನ್ ಭೋಕ್ತ. ಹಗಲೊತ್ತು 14 ಮನುಗಳ, ಬ್ರಹ್ಮದೇವರ ಹಗಲೊತ್ತು 14 ಮನುಗಳನ್ನ ಭೋಗ ಮಾಡುತ್ತದೆ ಅಂದ್ರೆ ಏನರ್ಥ? ಆ ದಿನದಲ್ಲಿ, ಆ ಕಾಲರೂಪದಲ್ಲಿ ಇರುವ ಪರಮಾತ್ಮ 14 ಮನುಗಳನ್ನ ನುಂಗುತ್ತಾನೆ ಅಂತ ಅರ್ಥ. ಭಗವದ್ ಅಭಿಪ್ರಾಯೇನ ಭೋಗ ಉಕ್ತಿ. ಭಗವಂತನ ಅಭಿಪ್ರಾಯವ ಇಟ್ಟುಕೊಂಡು, ಅದರ ಪರಮಾತ್ಮನನ್ನು ತಿಳಿಸಿಕೊಡುವುದಕ್ಕಾಗಿ ಇಲ್ಲಿ ಭೋಗ ಶಬ್ದವನ್ನ ಆಡಿದ್ದಾರೆ ಅಂತ ಅರ್ಥ. ಯದ್ಯಪಿ ಜಡಕ್ಕೆ ಭೋಗ ಇಲ್ಲ, ಭೋಕ್ತೃತ್ವ ಇಲ್ಲ. ಕರ್ತೃತ್ವ ಭೋಕ್ತೃತ್ವ ಅಸ್ವಾತಂತ್ರ್ಯವಾಗಿ ಜೀವನಿಗೆ ಇದೆ, ಜಡಕ್ಕೆ ಅದೂ ಇಲ್ಲ. ಕರ್ತೃತ್ವ ಭೋಕ್ತೃತ್ವ ಜಡಕ್ಕೆ ಇಲ್ಲ. ಜೀವನಿಗೆ ಪರಮಾತ್ಮನಿಂದ ಕೊಡಲ್ಪಟ್ಟ ಕರ್ತೃತ್ವ ಭೋಕ್ತೃತ್ವ ಇದೆ. ನೀನ್ ಇದನ್ನ ಭೋಗ ಮಾಡು, ನೀ ಈ ಕೆಲಸ ಮಾಡು ಹಾಗೆ ಅಂತ ಪರಮಾತ್ಮ ಒಳಗಿದ್ದು ಏನ್ ಮಾಡಿಸ್ತಾನೆ, ಅಂತ ಒಂದು ಅಸ್ವಾತಂತ್ರ್ಯವಾದ ಕರ್ತೃತ್ವ ಭೋಕ್ತೃತ್ವ ಅದು ಜೀವನಿಗೆ ಇದೆ. ಸ್ವತಂತ್ರವಾದ ಕರ್ತೃತ್ವ ಭೋಕ್ತೃತ್ವ ಅದು ಪರಮಾತ್ಮನಲ್ಲಿ ಮಾತ್ರ ಇರತಕ್ಕ ಧರ್ಮ ಅದು. ಹಾಗೆ ಅಂತ ಒಟ್ಟು 3 ಭಾಗ ಇದೆ. ಅದರಿಂದ ಕಾಲ ನುಂಗಿತು ಅಂದ್ರೆ ಏನರ್ಥ? ಕಾಲಕ್ಕೆ ಭೋಕ್ತೃತ್ವ ಇಲ್ಲ, ಜಡ ಆದ್ದರಿಂದ. ಆದ್ರೆ ಏನರ್ಥ? ಪರಮಾತ್ಮ, ಆ ಕಾಲ ನಿಯಾಮಕನಾದ ಪರಮಾತ್ಮ 14 ಮನುಗಳನ್ನ ಭೋಗ ಮಾಡ್ತಾನೆ ಅಂತ ಒಟ್ಟು ನೋಡಿ. ಅದನ್ನ ಹೇಳ್ತಾ ಇದ್ದಾರೆ, ಸ್ವಂ ಸ್ವಂ ಕಾಲಂ ಮನೋರ್ಭುಂಕ್ತೆ ಸಾಧಿಕಾ ಹ್ಯೇಕ ಸಪ್ತತಿ ಮನ್ವಂತರೇಷು ಮನವಃ ತದ್ವಂಶ್ಯ ಋಷಯಸ್ಸುರಾಃ ಭವಂತಿ ಚೈತೆ ಯುಗಪತ್ ಸುರಾಶ್ಚಾನುಯೇ ಚ ತಾನ್. ಸ್ವಂ ಸ್ವಂ ಕಾಲಂ ಮನುಭುಂಕ್ತೆ ಅಂದ್ರೆ 14 ಮನುಗಳು ಅಂದ್ರೆ ಎಷ್ಟು ಟೈಮ್ ಬಂತು? ಬ್ರಹ್ಮದೇವರ ಹಗಲೊತ್ತು ಮನುಷ್ಯಮಾನದ ಪ್ರಕಾರ. ಹಾಗೆಂದ್ರೆ ಮನುಷ್ಯಮಾನದ ಪ್ರಕಾರ 71 ಚತುರ್ಯುಗ ಅಂತ ಅರ್ಥ. ಸಾಧಿಕಾ ಏಕ ಸಪ್ತತಿ, 71 ಚತುರ್ಯುಗ. ಸಾಧಿಕ ಸ್ವಲ್ಪ ಜಾಸ್ತಿ ಅಂತ ಅರ್ಥ. ಸ್ವಲ್ಪ ಜಾಸ್ತಿ ಅಂದ್ರೆ ಎಷ್ಟು ಸ್ಪಷ್ಟ ಇಲ್ಲ. ಅದಕ್ಕೆ ಆಚಾರ್ಯರು ವರಾಹ ಪುರಾಣದಲ್ಲಿ ಇರುವ ಮಾತನ್ನ ಉಲ್ಲೇಖ ಮಾಡಿ, ಯುಗೈಕ ಸಪ್ತತೇರೂರ್ಧ್ವಂ 18 ಲಕ್ಷಕಂ ಅಂತ ಹೇಳ್ತಾರೆ. ಅಂದ್ರೆ 71 ಚತುರ್ಯುಗಕ್ಕಿಂತ ಅಧಿಕ ಅಂದ್ರೆ ಎಷ್ಟು? ಹಾಗೆ ಅಂದ್ರೆ 18.5 ಲಕ್ಷ ವರ್ಷಗಳು ಅಂತ, ವತ್ಸರಗಳು ಅಂತ. 18.5 ಲಕ್ಷ ವರ್ಷಗಳು ಅಂದ್ರೆ ಒಟ್ಟು ಎಷ್ಟಾಯ್ತು? 71 ಚತುರ್ಯುಗ ಪ್ಲಸ್ 18.5 ಲಕ್ಷ ವತ್ಸರಗಳು. ಇದು ಒಂದು ಮನುವಿನ ಕಾಲಾವಧಿ ಹಾಗೆ ಅಂತ ಹೇಳ್ತಾರೆ. ಮನುಹು ಭುಂಕ್ತೆ, ಇಷ್ಟು ಕಾಲವನ್ನ ಮನು ಅಂದ್ರೆ ಮನು ಪದವಿಯಲ್ಲಿ ಇರತಕ್ಕವರು ಭೋಗ ಮಾಡ್ತಾರೆ ಹಾಗೆ ಅಂತ. ಮನ್ವಂತರೇಶು ಮನವಃ ತದ್ವಂಶ್ಯ ಋಷಯಸುರಃ. ಆ ಮನ್ವಂತರದಲ್ಲಿ ಮನುಗಳು ಉತ್ಪನ್ನವಾಗ್ತಾರೆ. ಆ ಮನುವಿನ ವಂಶದಲ್ಲಿ ಅನೇಕ ರಾಜರೆಲ್ಲ ಉತ್ಪನ್ನವಾಗಿ ಬರ್ತಾರೆ. ಋಷಿಗಳು ಬರ್ತಾರೆ, ದೇವತೆಗಳು ಬರ್ತಾರೆ. ಇದೆಲ್ಲ ಯಾವುದರ ಮೇಲೆ ಡಿಪೆಂಡೆಂಟು? ಆ ಮನ್ವಂತರದ ಮೇಲೆ ಡಿಪೆಂಡೆಂಟು. ಕಾಲನಾಮಕನಾಗಿ ಪರಮಾತ್ಮ ಹೇಗೆ ತರ್ತಾನೆ ನೋಡಿ. ಆ ಮನ್ವಂತರ
ಅಂತ ಬಂತಂದ್ರೆ ಆ ಮನ್ವಂತರಕ್ಕೆ ತಕ್ಕಂತೆ ಆ ಮನುವಿನ ಕಾಲದಲ್ಲಿ ಅನೇಕ ಆ ವಂಶದಲ್ಲಿ ಬರತಕ್ಕ ಕ್ಷತ್ರಿಯ ಜಾತಿ, ಅದು ಮನು ಎಂಬುದು ಕ್ಷತ್ರಿಯ ಜಾತಿಯ ಸಂಬಂಧಪಟ್ಟದ್ದು. ಆ ವಂಶದಲ್ಲಿ ಬರತಕ್ಕ ಅನೇಕ ರಾಜರು ಅವರು ತಾನೇ ಭೂಮಿಯನ್ನು ಆಳಬೇಕು, ಕ್ಷತ್ರಿಯರೇ ಭೂಮಿಯನ್ನು ಆಳಬೇಕು. ಹಾಗೆ ಋಷಿಗಳು, ದೇವತೆಗಳು ಅವರೆಲ್ಲರೂ ಬರ್ತಾರೆ. ಭವಂತಿ ಚ ಏತೆ ಯುಗಪತ್ ಎಲ್ಲ ಒಟ್ಟಿಗೆ ಬರ್ತಾರೆ. ಸುರೇಶಾಶ್ಚ ಅನು ಏಚತಾನ್, ಹಾಗೆ ಮನೋಹ ಅಂತರೇ ಏವಂ ಇಂದ್ರಾದೀನಾಂ ಭವೇತ್ ಇತಿ ಮಹಾವರಾಹೇ, ಹಾಗೆಂತ. ಅಂದ್ರೆ ಇಂದ್ರದೇವರು ಬರ್ತಾರೆ ಹಾಗೆಂತ. ಆ ಮನುಕಾಲಕ್ಕೆ ತಕ್ಕಂತೆ ಒಂದೊಂದು ಮನ್ವಂತರಕ್ಕೆ ಒಬ್ಬೊಬ್ರು ಇಂದ್ರ ಪದವಿಯಲ್ಲಿ ಬಂದು ಕೂಡ್ತಾರೆ ಹಾಗೆ ಅಂತ ಒಟ್ಟು. ಸುರೇಶ ಅಂದ್ರೆ ದೇವತೆಗಳ ಒಡೆಯ ಅಂದ್ರೆ ಇಂದ್ರದೇವರು ಅಂತ ಇಲ್ಲಿ ಅರ್ಥ ಇಟ್ಕೋಬೇಕು ಅಂತ ವರಾಹ ಪುರಾಣದಲ್ಲಿ ತಿಳಿಸಿದ್ದಾರೆ. ಇವರೆಲ್ಲರೂ ಕೂಡ ಆ ದೇವತೆಗಳನ್ನ ಅನುಸರಿಸಿ ಇರತಕ್ಕವರು, ಅಂದ್ರೆ ಇಂದ್ರಾದಿ ದೇವತೆಗಳನ್ನ ಅನುಸರಿಸುವವರು ಯಾರು? ಗಂಧರ್ವಾದಯ ತೇಪಿ, ಅವರನ್ನ ಇಟ್ಕೋಬೇಕು ಅಂತಾರೆ. ಯುಗಪದೇನ ಭವಂತಿ. ಆ ವಂಶದಲ್ಲಿ, ಆ ಮನುವಿನ ವಂಶದಲ್ಲಿ ಅನೇಕ ರಾಜರು ಬರ್ತಾರೆ. ಋಷಿಗಳು, ದೇವತೆಗಳು ಮತ್ತು ಸುರೇಶ ಅಂದ್ರೆ ಇಂದ್ರ ಅಂತ ಇಟ್ಕೋಬೇಕು, ಅವರು ಬರ್ತಾರೆ. ಆ ಇಂದ್ರನನ್ನ ಅನುಸರಿಸಿ ಅವರಿಗೆ ಸೇವೆ ಮಾಡತಕ್ಕ, ನಾವು ನೋಡಿದ್ದೀವಿ, ಆ ದೇವತೆಗಳ ಸೇವೆ ಮಾಡತಕ್ಕವರು ಸಿದ್ಧರು, ಚಾರಣರು ಅಂತ ನಾವು ನೋಡಿದ್ದೀವಿ. ಅವರೆಲ್ಲರೂ ಕೂಡ ವಿದ್ಯಾಧರರು, ಅವರೆಲ್ಲರೂ ಕೂಡ ಗಂಧರ್ವರು ಇವೇ ಮೊದಲಾದವರು ಅದನ್ನು ಅನುಸರಿಸಿ, ಆ ಇಂದ್ರನನ್ನು ಅನುಸರಿಸಿ ಅವರು ಕೂಡ ಬರ್ತಾರೆ ಹಾಗೆ. ದೇವತೆಗಳ ಸೇವೆಗಾಗಿ ಇರುವವರು ಹಾಗೆ. ಏಷಃ ದೈನಂದಿನ ಸರ್ಗ ಬ್ರಾಹ್ಮಸ್ತ್ರೈಲೋಕ್ಯ ವರ್ತನಃ ತಿರ್ಯಂಗ್ ನೃ ಪಿತೃದೇವಾನಾಂ ಸಂಭವೋ ಯತ್ರ ಕರ್ಮಭಿಹಿ, ಹಾಗೆ. ಏಷಃ ದೈನಂದಿನ ಸರ್ಗ, ಇದನ್ನೇ ಒಂದು ದಿನಕಲ್ಪ ಅಂತ ಕರಿತೀವಿ. ಈ ಒಂದು ದಿನಕಲ್ಪ ಅಂದ್ರೆ ಅದೇ ಬ್ರಹ್ಮದೇವರ ಹಗಲೊತ್ತಿನಲ್ಲಿ ಬರತಕ್ಕ 14 ಮನುಗಳು, ಇದನ್ನೇ 14 ದಿನಕಲ್ಪ ಅಂತ ಕರೆಯೋದು. ರಾತ್ರಿ ಪ್ರಳಯ ಆಗಿರುತ್ತದೆ, ಅದರಿಂದ ಆಗ ಸೃಷ್ಟಿ ಇರೋದಿಲ್ಲ ಹಾಗೆ. ಇದು ದೈನಂದಿನ ದಿನಕಲ್ಪದ ಸೃಷ್ಟಿ ಹಾಗೆ. ತ್ರೈಲೋಕ್ಯಂ ವರ್ತಯತಿ, ಈ ರೀತಿಯಾಗಿ ಪರಮಾತ್ಮ 3 ಲೋಕವನ್ನು ಕೂಡ ವರ್ತನೆ ಆಗುವಂತೆ ಮಾಡ್ತಾನೆ. ನೋಡಿ, ಬ್ರಹ್ಮದೇವರ ಹಗಲೊತ್ತಿನಲ್ಲಿ ಆಗತಕ್ಕ ಈ ಸೃಷ್ಟಿ ಏನಿದೆ ಅದು 3 ಲೋಕಕ್ಕೆ ಸಂಬಂಧಪಟ್ಟ ಸೃಷ್ಟಿ ಅಂತ. ತ್ರೈಲೋಕ್ಯ ವರ್ತನಃ ಅಂತ ಹೇಳ್ತಾ ಇದ್ದಾರೆ. ಭೂಹು ಭುವಃ ಸ್ವಹ, ಈ ಲೋಕಗಳ ಸೃಷ್ಟಿಯಾದಿಗಳು ಆಗ್ತಾ ಇರುತ್ತದೆ ಹಾಗೆ ಅಂತ. ಮನ್ವಂತರೇಷು ಭಗವಾನ್ ಬಿಭ್ರತ್ ಸತ್ವಂ ಸ್ವಮೂರ್ತಿಭಿಃ ಮನ್ವಾದಿಭಿರಿದಂ ವಿಶ್ವಂ ಅಬತ್ಯುದಿತ ಪೌರುಷಃ. ಮನ್ವಾದೀನಾಂ ಜಗತ್ಪಾಲಕತ್ವಂ ಅಮುಖ್ಯಂ. ಈ ಮನ್ವಾದಿಗಳು ಜಗತ್ತನ್ನ ಪಾಲನೆ ಮಾಡ್ತಾರೆ, ಹೌದು ಮಾಡ್ತಾರೆ, ಕ್ಷತ್ರಿಯರಾಗಿ ಮಾಡ್ತಾರೆ, ಆದರೆ ಅಮುಖ್ಯ. ಮುಖ್ಯತಃ ಭಗವಾನ್ ಏವ ಏತೇಷು ಸ್ಥಿತ್ವ. ಮುಖ್ಯವಾಗಿ ಜಗತ್ಪಾಲನೆ ಮಾಡುವವರು ಯಾರು? ಆ ಮನುವಿನಲ್ಲಿ ಇದ್ದು ಪರಮಾತ್ಮನೇ ಮಾಡ್ತಾನೆ ಹಾಗೆ. ದೇವರು ಅದನ್ನು ಡೈರೆಕ್ಟ್ ಆಗಿ ಮಾಡೋದಿಲ್ಲ, ಎಲ್ಲವನ್ನು ದ್ವಾರ ಯಾರಾದ್ರೂ ಮುಖಾಂತರನೇ ದೇವರು ಮಾಡಿಸೋದು. ಮನುಗಳ ಮುಖಾಂತರ ಈ ಜಗತ್ತಿನ ರಕ್ಷಣೆಯನ್ನ ಮಾಡ್ತಾನೆ. ಮನು ಅಂದ್ರೆ ಯಾರು? 14 ಮನುಗಳಿದ್ದಾರಲ್ಲ, ಆ ವಂಶದಲ್ಲಿ ಅವರು, ಅವರ ವಂಶದಲ್ಲಿ ಬಂದ ರಾಜರು ಇವೇ ಮೊದಲಾದವರು, ಅವರ ದ್ವಾರ ಪರಮಾತ್ಮ ಜಗತ್ಪಾಲನೆಯನ್ನ ಮಾಡ್ತಾನೆ ಅಂತ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ವಂ ಅಂದ್ರೆ ಸತ್ವಗುಣಂ, ಬಿಭ್ರತ್ ಕಾರ್ಯೋನ್ಮುಖಂ, ಜಗತ್ತಿನ ಪಾಲನೆಗೆ ಅದು ಸತ್ವಗುಣದ ಕಾರ್ಯ, ಅದನ್ನ ಇಟ್ಕೊಂಡು ಪರಮಾತ್ಮ ಕುರ್ವನ್ ಸ್ವಮೂರ್ತಿಭಿಹಿ, ತನ್ನ ರೂಪಗಳು ಅಂತ ಏನಿದೆ ಅವುಗಳಿಂದ ಸ್ವರೂಪ ವಿಶೇಷ ಆವೇಶವದ್ಭಿಹಿ, ಕೆಲವುದು ಡೈರೆಕ್ಟ್ ಆಗಿ ಪರಮಾತ್ಮನ ರೂಪಗಳು ಆಗಿರುತ್ತವೆ, ಕೆಲವುದು ಆವೇಶ ರೂಪ ಅಂತ ಆಗಿರುತ್ತವೆ. ಆ ರಾಜರಲ್ಲಿ ಪರಮಾತ್ಮ ಆವೇಶಗೊಳ್ತಾನೆ ಹಾಗೆ ಅಂತ, ಪ್ರವೇಶ ಮಾಡ್ತಾನೆ ಅಂತ. ಆ ರೂಪದಲ್ಲಿ ಪ್ರವೇಶ ಮಾಡಿ ಕೆಲವೊಮ್ಮೆ ತಾನೇ ಅವತಾರ ತಾಳಿ ಬರ್ತಾನೆ. ನಾವು ನೋಡ್ತೀವಿ ನೋಡಿ, ಋಷಭನಾಮಕ ಪರಮಾತ್ಮ ಇತ್ಯಾದಿ ಪರಮಾತ್ಮನ ರೂಪಗಳಿದೆ. ಯಜ್ಞನಾಮಕ ಪರಮಾತ್ಮ ಸ್ವತಃ ತಾನೇ ಪರಮಾತ್ಮ ರೂಪಗಳನ್ನು ಪೃಥುಮ, ಅದೇ ಸಾಕ್ಷಾತ್ ರೂಪ ಅಂದ್ರೆ ಈ ಋಷಭ ಇತ್ಯಾದಿಗಳು. ಆವೇಶ ಇರತಕ್ಕದ್ದು ಹಾಗೆ ಅಂದ್ರೆ ನೀವು ಹೇಳಿದಂಗೆ ಪೃಥು, ರಾಜರಾಜೇಶ್ವರ ಅಂತ ಪರಮಾತ್ಮನ ರೂಪ.
ಕಪಿಲ ರಾಜರಾಜೇಶ್ವರ ಕಪಿಲ ಅದು ಕ್ಷತ್ರಿಯ ಅಲ್ಲ, ಆವೇಶವ ಅದು ಋಷಿಗಳಲ್ಲಿ ಬಂದದ್ದು. ಓಕೆ ಕಪಿಲ ಆವೇಶವ ಆಚಾರ್ಯ ಅಲ್ಲ, ಸಾಕ್ಷಾತ್ ರೂಪ, ಸ್ವರೂಪ ಅದು. ಓಕೆ ಓಕೆ ಆ ಮನುವಿನ ಪರಂಪರೆಯಲ್ಲಿ ಬಂದದ್ದು ಹಾಗೆ ಅಂತ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಪರಮಾತ್ಮ ಕೆಲವೊಮ್ಮೆ ತಾನೇ ಬರ್ತಾನೆ, ಕೆಲವೊಮ್ಮೆ ಮನುಗಳ ಒಳಗೆ ತನ್ನ ಆವೇಶವನ್ನ ಇಟ್ಟು ಜಗತ್ತಿನ ಸ್ಥಿತಿ ರಕ್ಷಣೆಯನ್ನ ಮಾಡ್ತಾನೆ ಅಂತ ತಿಳಿಯಬೇಕು. ಅದರಿಂದ ಮನುಗಳು ರಕ್ಷಣೆ ಮಾಡಿದ್ರು ಅಂದ್ರೆ ಅದು ಅಮುಖ್ಯ. ಮುಖ್ಯವಾಗಿ ಮಾಡೋದು ಯಾರು? ಪರಮಾತ್ಮನೇ. ಅದನ್ನೇ ಈಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಬಂದ್ರೆ ಈಗಿರತಕ್ಕ ಗೌರ್ಮೆಂಟು, ಮಿಲಿಟರಿ ಇರ್ಬೋದು, ಪೊಲೀಸ್ ಅವರು ಇರ್ಬೋದು, ಲಾ ಅಂಡ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಅವರೇ ನಮ್ಮನ್ನ ಕಾಪಾಡ್ತಾರೆ, ಅವರೊಳಗಿದ್ದು ವಿಶೇಷವಾಗಿ ಪರಮಾತ್ಮ ಕಾಪಾಡ್ತಾನೆ ಎಂಬ ಒಂದು ಎಚ್ಚರ ನಮ್ಮಲ್ಲಿ ಇರಬೇಕು. ನಮ್ಮನ್ನು ಕಾಯೋದು ಅಂದ್ರೆ ಅದು ಪರಮಾತ್ಮನೇ. ಯಾರೋ ಮುಖಾಂತರ ರಕ್ಷಣೆಯನ್ನ, ಧರ್ಮದ ವ್ಯವಸ್ಥೆಯನ್ನ ದೇವರು ಮಾಡಿ ಇಟ್ಟಿರ್ತಾನೆ ಅಂತ ಅರ್ಥ. ಸ್ವಸ್ಯ ಪ್ರತಿಮಾಭೂತೈಹಿ ಇತಿವಾ ಹಾಗೆ ಅಂತ. ಪರಮಾತ್ಮನ ಪ್ರತಿಮೆ ಅವರಲ್ಲ, ಪರಮಾತ್ಮನ ಆವೇಶ ಇದೆ ಅಂದ್ರೆ ಏನರ್ಥ? ಪರಮಾತ್ಮನ ಪ್ರತಿಮಾಸ್ಥಾನ ಅಂತ ಅರ್ಥ. ನೋಡಿ, ಅವರೇ ಕೊಡ್ತಾರೆ ನೋಡಿ, ಯಜ್ಞ ತಾಪಸಾದಿ ಸ್ವಮೂರ್ತಿಭಿಹಿ ಹಾಗೆ ಅಂತ. ಸ್ವರೂಪಾಂಶ ಅಂದ್ರೆ ಯಾವುದು? ಯಜ್ಞ, ತಾಪಸ, ಇದೆಲ್ಲ ಪರಮಾತ್ಮನ ಸಾಕ್ಷಾತ್ ರೂಪಗಳು. ಆ ಮನುವಿನ ಪರಂಪರೆಯಲ್ಲಿ ಬಂದು ಪರಮಾತ್ಮ ತಾನೇ ಅವತಾರವನ್ನ ತಾಳಿ ಈ ಜಗತ್ತನ್ನ ರಕ್ಷಣೆ ಮಾಡ್ತಾನೆ. ಇನ್ನು ಮನ್ವಾದಿಭಿಹಿ ದ್ವಾರಭೂತೈಹಿ, ಮನುಗಳ ಒಳಗೆ ದ್ವಾರ, ದ್ವಾರ ಅಂದ್ರೆ ಥ್ರೂ ಪ್ರಾಪರ್ ಚಾನೆಲ್ ಅಂತ ಹೇಳ್ತೀವಿ. ಥ್ರೂ ದೆಮ್. ಈಗ ನಮಗೆ ಜ್ಞಾನ ಕೊಡಬೇಕು ಅಂದ್ರೆ ಎಲ್ಲ ದ್ವಾರಾನೇ ದೇವರು ಮಾಡಿಸೋದು, ಗುರುಗಳ ಮುಖಾಂತರನೇ ಮಾಡೋದು. ನೀ ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ನಾವೇ ಗ್ರಂಥ ಇಟ್ಕೊಂಡು ಓದ್ತೀವಿ, ಯೂಟ್ಯೂಬ್ ನೋಡ್ಕೊಂಡು ಓದ್ತೀವಿ, ಯಾವುದ್ರ ಜ್ಞಾನವೂ ಬರೋದಿಲ್ಲ. ಜ್ಞಾನ ಬರೋದಿಲ್ಲ ಅಂದ್ರೆ ಏನರ್ಥ? ಜ್ಞಾನ ಬರುತ್ತದೆ, ಆದ್ರೆ ಪರಮಾತ್ಮನ ಪ್ರಸಾದ ಆಗೋದಿಲ್ಲ. ಪರಮಾತ್ಮನ ಪ್ರಸಾದ ಆಗಬೇಕಂದ್ರೆ ಏನ್ ಮಾಡಬೇಕು? ಗುರುಗಳು ಹೇಳಿದಂತೆ ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತದಿ ಕೇಳುತ್ತಿರು ಅಂತ ಹೇಳ್ತಾರೆ. ಅದು ಗುರುಮುಖೇನ ಬರಬೇಕು, ಗುರುಗಳ ದ್ವಾರ ಪರಮಾತ್ಮ. ಯಾಕೆಂದ್ರೆ ಅವರ ಒಳಗಿದ್ದು ಪರಮಾತ್ಮ ಕೊಟ್ಟಿರ್ತಾನೆ. ಗುರುದ್ವಾರ ನಮಗೇನು ಉಪದೇಶ ಸಿಗ್ತದೋ ಅದು ಆ ಗುರುಗಳು ಹೇಳಿ, ಮತ್ತೆ ಅಲ್ಲೂ ತಿಳ್ಕೋಬೇಕು, ಗುರುಗಳು ಕೊಟ್ರು ಅಂತ ತಿಳ್ಕೋಬಾರ್ದು ನಾವು. ಗುರುಗಳ ಒಳಗಿದ್ದು ಪರಮಾತ್ಮನೇ ಇದನ್ನು ನಮಗೆ ಕೊಡ್ತಾ ಇದ್ದಾನೆ. ಅದಕ್ಕೆ ವ್ಯಾಸಪೀಠ ಅಂತಾನೆ ಕರಿತೀವಿ. ಗುರುಗಳು ಇದ್ದು ವೇದವ್ಯಾಸರೇ ನಮಗೆ ಉಪದೇಶ ಮಾಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡಬೇಕು. ಅದೇ ತರ ರಕ್ಷಣೆ ಮಾಡುವವರಲ್ಲಿ ಪರಮಾತ್ಮನೇ ಇದ್ದು ರಕ್ಷಣೆಯನ್ನ ಮಾಡ್ತಾನೆ ಹಾಗೆಂತ. ಎಲ್ಲ ಥ್ರೂ ದ್ವಾರ, ದೇವರು ಡೈರೆಕ್ಟ್ ಆಗಿ ನಮಗೆ ಮಾಡೋದಿಲ್ಲ. ರಕ್ಷಣೆಯನ್ನ ಕ್ಷತ್ರಿಯರ ಮುಖಾಂತರ ಮಾಡಿಸ್ತಾನೆ, ಜ್ಞಾನವನ್ನ ಗುರುಗಳ ಮುಖಾಂತರ, ಬ್ರಾಹ್ಮಣರು ಋಷಿಗಳ ಮುಖಾಂತರ ಪರಮಾತ್ಮ ಮಾಡಿಸ್ತಾನೆ ಅಂತ. ದೇವರು ಡೈರೆಕ್ಟ್ ಅದ್ರ ಮಾಡೋದು ದೇವರೇ. ನಾವು ಹಿಂದೆನೇ ನೋಡಿದೀವಿ, ಕರ್ತೃತ್ವ ಭೋಕ್ತೃತ್ವ ಸ್ವತಂತ್ರವಾಗಿರೋದು ಪರಮಾತ್ಮನಲ್ಲೇ. ಗುರುಗಳು ಪಾಠ ಹೇಳಿದ್ರು, ಕ್ಷತ್ರಿಯರು ನಮ್ಮನ್ನ ರಕ್ಷಣೆ ಮಾಡಿದ್ರು, ದ್ವಾರ ಅವರ ಒಳಗಿದ್ದು ಪರಮಾತ್ಮ ಮಾಡಿಸ್ತಾನೆ. ಅವರೆಲ್ಲ ಪ್ರತಿಮಾ ಸ್ಥಾನ, ಅದನ್ನೇ ಹೇಳ್ತಾ ಇದ್ದಾರೆ, ಪ್ರತಿಮಾಭೂತೈಹಿ ಇತಿವಾ ಹಾಗೆ ಅಂತ. ಅಂದ್ರೆ ಈ ರೀತಿಯಾಗಿ ನಾವು ಚಿಂತನೆ ಮಾಡ್ತಾ ಹೋದ್ರೆ, ಅದೇ ತರ ತಂದೆ ತಾಯಿಗಳು ಇದ್ದು, ಗುರುಗಳು ಅಂದ್ರೆ ತಂದೆ ತಾಯಿಯೂ ಗುರುಗಳೇ. ಯಾಕೆಂದ್ರೆ ಮಗುವಾಗಿ ಇದ್ದಾಗ ಎಲ್ಲವನ್ನು ಹೇಳಿಕೊಟ್ಟವರು ಯಾರು? ಈ ಜಗತ್ತನ್ನ ಆರಂಭದಲ್ಲಿ ಪರಿಚಯ ಮಾಡಿಸಿಕೊಟ್ಟವರು, ಗುರುಸ್ಥಾನದಲ್ಲಿ ಇದ್ದವರು ಅಂದ್ರೆ ತಂದೆ ತಾಯಿಗಳೇ. ಅವರು ಸ್ವತಂತ್ರರೇ? ಅವರು ಸ್ವತಂತ್ರರಲ್ಲ, ಅವರು ಒಳಗಿದ್ದು ಪರಮಾತ್ಮ ಮಾಡಿಸಿದ. ಅದರಿಂದ ಯಾರ್ಯಾರು ನಮಗೆ ಆ ವಯಸ್ಸಿನಲ್ಲಿ, ಕೆಲವರೊಮ್ಮೆ ತಂದೆ ತಾಯಿಗಳು ಇರೋದಿಲ್ಲ, ಬೇರೆ ಯಾರಾದ್ರು ಗಾರ್ಡಿಯನ್ಸ್ ಅಂತ ಯಾರೋ ಇರ್ತಾರೆ, ಅವರೇ ತಂದೆ ತಾಯಿಯ ಸ್ಥಾನ ಅವರಿಗೆ ಅಷ್ಟೆ. ಅದಕ್ಕೆ ಹೇಳ್ತಾರೆ ನೋಡಿ, ಉಪನಯನ ಮಾಡಿಸಿದವರು, ಪಾಠ ಹೇಳಿಕೊಟ್ಟವರು, ಅನ್ನ ಕೊಟ್ಟವರು, ಎಲ್ಲರನ್ನು ಕೂಡ ತಂದೆ ತಾಯಿಯರಿ ಅಂತ ತಿಳಿಬೇಕು. ಅವರು ಒಳಗಿದ್ದು ಪರಮಾತ್ಮ ಆ ರೂಪದಲ್ಲಿ ಇದ್ದು ಅನುಗ್ರಹ ಮಾಡ್ತಾ ಇದ್ದಾನೆ ಹಾಗೆಂತ. ಈ ರೀತಿಯಾಗಿ ನಾವು ವಿಚಾರ ಮಾಡ್ತಾ ಹೋದ್ರೆ ದೇವರು ಎಲ್ಲಿ ಇಲ್ಲ ಹೇಳಿ? ಎಲ್ಲ ಕಡೆ ನಾವು ನೋಡಿದ ಜನರಲ್ಲಿ ದೇವರನ್ನೇ ಕಾಣಬೇಕು. ಎಲ್ಲ ದೇವರ ಪ್ರತಿಮೆನೇ ಆಗ್ತಾ ಇದ್ದಾರೆ. ಆ ದೇವರ ಒಂದು ಕನೆಕ್ಟ್ ಸದಾ ಇರ್ತದೆ, ಭಗವನ್ಮಯ ಆಗಬೇಕು ಅಂತ ಹೇಳ್ತಾರೆ ನೋಡಿ. ಅದೇ ಈ ರೀತಿಯಾಗಿ ಪರಮಾತ್ಮ ಉದಿತ ಪೌರುಷ ಆವಿರ್ಭೂತ ಪರಾಕ್ರಮ, ತನ್ನ ಪರಾಕ್ರಮ ಆ ರಕ್ಷಣೆ ರಕ್ಷಣೆ ಮಾಡಿ
ಮನೆ में ಅದ್ರಲ್ಲಿ ಯಾರು ಪರಮಾತ್ಮ ಮಾಡ್ತದಣ ಅಂತ ನೋಡಿ ಮೈತ್ರಿಯರಿಗೆ ಎಷ್ಟು ಚೆನ್ನಾಗಿ ಬರ್ತದ ನೋಡಿ, ಟಕ್ ಅಂತ ಹೇಳ್ಬಿಟ್ರು ಇದನ್ನ. ಅವರೆಲ್ಲ ಎಷ್ಟು ದೊಡ್ಡವರಪ್ಪ. ಪ್ರಾಕ್ಟೀಸ್ ಹಾಗೆ ಪ್ರಾಕ್ಟೀಸ್ ಮಾಡಿ ಇದು ಕರೆಕ್ಟ್, ಅದು ಕರೆಕ್ಟ್ ಆಚಾರ್ಯ. ನಾವು ನಮ್ದು ಅದು ಥಿಯರಿ ಕೇಳ್ತಾ ಒಂದು ಇದ್ರೆ ಬರ್ತದೆ. ಅದು ಕೇಳ್ತಾ ಇದ್ರೆ ಥಿಯರಿ ಆಗ್ತದೆ. ಅದು ಇಲ್ಲ, ಅದು ಕೊಂಚ ಥಿಯರಿನೂ knowledge ಆಗ್ಬೇಕು, ಪ್ರಾಕ್ಟೀಸು ಆಗ್ಬೇಕು. ಹಾಗೆ ಆಗ್ಲಿಪ್ಪ. ನಾಳೆ ಆಗತ್ತಾ ನರಸಿಂಹ ಜಯಂತಿ? ಟೈಮ್ ಸಿಗತ್ತಾ ನಿಮಗೆ? ಸಹಾಯ ಮಾಡ್ಬೋದು ಆಚಾರ್ಯ, ಮಾಡ್ಬೋದಾ? ಬೆಳಿಗ್ಗೆ ತಗೋಚ ನೀವು ಫ್ರೀ ಆದ್ರೆ ಓಕೆ ಆಚಾರ್ಯ. ಆಗ್ಲಿ. ಒಂದೇ ಒಂದು ಹೇಳ್ಬೇಕಂದ, ಇವರು ಸಂಗೀತ ಮೇಡಮ್ ಮಾತಾಡಿರ ಆಚಾರ್ಯ ನೀವು? ಯಾಕಂದ್ರೆ ನಿನ್ನೆ ಅವರು ನಂತಲಿ ಹೇಳಿದ್ರು. ಒಂದ್ ನಿಮಿಷಪ್ಪ, ನಾ ಮಾಡ್ತೀನಿ ಅಭಯ್. ಓಕೆ.